BA ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ 4ನೇ ಅವಧಿಯ ಉಪನ್ಯಾಸಕ್ಕೆ ಸ್ವಾಗತ. I welcome all the students of Bangalore North University for the 4th session of 3rd semester lecture series. So, in this Sociology of Mass Media and Communication, today I am going to discuss with you the topic types of communication and part 1. In that I am going to discuss you in that part 1 topic, only the types of communication. Now we are entering into that particular topic, which is ಸಂವಹನದ ಪ್ರಕಾರಗಳು ಅಂತ ಏನಿದೆ ಅದನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಇದರಲ್ಲಿ ಈ ಅವಧಿಯಲ್ಲಿ ಏನೇನೆಲ್ಲ ಕವರ್ ಆಗಿದೆ ಅಂತಂದರೆ, ಮೊದಲನೇದಾಗಿ ನೀವು ನೋಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಇಲ್ಲಿ ಏನು ಕವರ್ ಆಗುತ್ತೆ ಅಂತಂದರೆ, ಸಂವಹನದ ಪ್ರಕಾರಗಳು, ಔಪಚಾರಿಕ ಮತ್ತು ಅನೌಪಚಾರಿಕ ಸಂವಹನ, ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಇನ್ ದಟ್ 2 types of communication today I am going to teach you people, that is ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಇಂದು 2 ರೀತಿಯಾದಂತಹ ಒಂದು ಸಂವಹನದ ಬಗ್ಗೆ ನಾನು ನಿಮಗೆ ಇಲ್ಲಿ ಉಪನ್ಯಾಸ ಕೊಡ್ತೀನಿ. ಬಹಳ ಈಸಿ ಇದೆ ಮತ್ತು ಅರ್ಥ ಮಾಡ್ಕೊಳ್ಳೋದು ಕೂಡ ಬಹಳ ಸುಲಭ ಇದೆ. ಅದನ್ನು ಅಷ್ಟೇ ಸುಲಭ ಮಾಡಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಒಂದು ಔಪಚಾರಿಕ ಮತ್ತು ಅನೌಪಚಾರಿಕ. ಹಾಗಾಗಿ ಇದರ ಗುರಿ ಏನು ಇವತ್ತಿನ ಸೆಷನ್ದು ಅಂತಂದರೆ, ಇದರ ಪ್ರಕಾರಗಳನ್ನು ಗುರುತಿಸೋದೇ ಆಗಿದೆ. ಸರಿಯಪ್ಪ, ಹಾಗಾದರೆ ಸಂಘಟನೆಯ ಆಧಾರದ ಮೇಲೆ ಮತ್ತು ಸಾಂಸ್ಥಿಕ ರಚನೆಯ ಆಧಾರದ ಮೇಲೆ ಸಂವಹನವನ್ನು ವರ್ಗೀಕರಿಸಬಹುದು ನಾವಿಲ್ಲಿ. ಹೌದು, ಸಾಂಸ್ಥಿಕ ರಚನೆಯ ಆಧಾರದ ಮೇಲೆ, ಡಿಪೆಂಡಿಂಗ್ ಆನ್ ದ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ದ ಕಮ್ಯುನಿಕೇಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2, ದಟ್ ಈಸ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಔಪಚಾರಿಕ ಮತ್ತು ಸಂವಹನ ಮತ್ತು ಅನೌಪಚಾರಿಕ ಸಂವಹನ ಅಂತ ಇಲ್ಲಿನ ಒಂದು ಸಾಂಸ್ಥಿಕ ರಚನೆಯ ಮೇಲೆ ನಾವು ಇಲ್ಲಿ ಹೇಳ್ಬೋದು, ಒಂದು ಸಂಘಟನೆಯ ರಚನೆಯ ಆಧಾರದ ಮೇಲೆ. ಹಾಗಾದರೆ ಇಲ್ಲಿ ಮೊದಲನೇ ಪ್ರಕಾರವನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಔಪಚಾರಿಕ ಸಂವಹನ ಅಂತ. ಔಪಚಾರಿಕ ಸಂವಹನ ಅಂತಂದರೆ ಏನು? ಹೆಸರೇ ಸೂಚಿಸುವ ಹಾಗೆ ಸಂಘಟನೆಯಲ್ಲಿ ಔಪಚಾರಿಕತೆ ಅಂತ ಇರುತ್ತೆ. ಔಪಚಾರಿಕತೆ ಅಂದರೆ ಪ್ರತಿಯೊಂದಕ್ಕೂ ಲಿಖಿತ ರೂಪದ ನಿಯಮಗಳಿರುತ್ತೆ. ಹಾಗೆಯೇ ಒಬ್ಬರು ಮತ್ತೊಬ್ಬರಿಗೆ ಅಧೀನರಾಗಿರುತ್ತಾರೆ. ಹಾಗೂ ಇಲ್ಲಿ ಅಧಿಕಾರಶಾಹಿ ಅನ್ನೋದು ಹೆಚ್ಚಿನ ಒಂದು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಇಟ್ ಹ್ಯಾಸ್ ದ ಅಫಿಷಿಯಲ್ ಕಮ್ಯುನಿಕೇಷನ್ ವಿತ್ ಅಫಿಷಿಯಲ್ ಬ್ಯಾಕಪ್. ಹೌದು, ಇದು ಅಧಿಕೃತ ಒಂದು ಅಧಿಕಾರಿ ವರ್ಗದೊಂದಿಗೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿಯ ಒಡನಾಟದೊಂದಿಗೆ ಇದು ರಚಿತವಾಗಿರುತ್ತದೆ. ಸಿಬ್ಬಂದಿಯ ಒಡನಾಟ ಅಂತಂದರೆ ಅದು ಮತ್ತೆ ಔಪಚಾರಿಕ ರೀತಿಯ ಸ್ವರೂಪದ ಒಂದು ಒಡನಾಟವಾಗಿರುತ್ತದೆ. ಇದನ್ನು ಸಾಂಸ್ಥಿಕ ನಿಯಮಗಳಿಂದ ನಿರ್ಧರಿಸಲಾಗುತ್ತದೆ. ಇಲ್ಲಿ ನಿಯಮಾವಳಿಗಳು ಏನಾಗಿರುತ್ತೆ ಅಂತಂದರೆ, ಪ್ರತಿಯೊಂದು ಸಹ ಒಂದು ರೂಲ್ಸ್ ಅಂತ ನಾವೇನು ಹೇಳ್ತೀವಿ, ಆ ರೂಲ್ಸ್ನ ಆಧಾರದ ಮೇಲೆ ಇಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಯಾರಿಗೂ ಕೂಡ ಅನೌಪಚಾರಿಕವಾಗಿ ಜವಾಬ್ದಾರರಾಗಿರುವುದಿಲ್ಲ, ಔಪಚಾರಿಕವಾಗಿಯೇ ಜವಾಬ್ದಾರರಾಗಿರುತ್ತಾರೆ. ಇಟ್ ಈಸ್ ಡಿಟರ್ಮೈನ್ಡ್ ಬೈ ದ ಇನ್ಸ್ಟಿಟ್ಯೂಷನಲ್ ನಾರ್ಮ್ಸ್ ಆರ್ ಇನ್ಸ್ಟಿಟ್ಯೂಷನಲೈಸ್ಡ್ ನಾರ್ಮ್ಸ್. ಸಾಂಸ್ಥಿಕ ನಿಯಮಗಳು ಅಂದರೆ ಯಾವುದು ಅಂತಂದರೆ, ಕಾನೂನು, ಸೇವಾ ನಿಯಮಾವಳಿಗಳು, ಹಾಗೆಯೇ ನೌಕರ ನಿಯಮಗಳು, ಅರ್ಥ ಆಗ್ತಾ ಇದೆಯಲ್ವಾ, ಕಾರ್ಮಿಕರ ಕಟ್ಟಪ್ಪಣೆಗಳು, ಕಾರ್ಮಿಕರ ನೀತಿಗಳು. ಹೀಗೆ ಇದನ್ನು ನಾವು ಉದಾಹರಣೆಯನ್ನು we can say that what are the institutionalized norms here, that we have to know. Some of the examples of institutionalized norms are that has been done under the framework of legal purview, and it has legal framework such as labor laws, and you have service rules to determine the seniority and protection of the service, and you have the wage related rules and regulations. You have hierarchy in the authority. That hierarchy is backed by the authority. The hierarchy is backed by authority. ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರ ಮತ್ತು ಇಲ್ಲಿರ್ತಕ್ಕಂಥ ವಿಚಾರಗಳು ಸ್ತರವಿನ್ಯಾಸದಿಂದ ಕೂಡಿರುತ್ತದೆ. ಸ್ಟ್ರಾಟಿಫೈಡ್, ಇಟ್ ಹ್ಯಾಸ್ ಬಿನ್ ಸ್ಟ್ರಾಟಿಫೈಡ್ ಆಫ್ಟರ್ ಎ ಪರ್ಸನ್ ಟು ಎ ಪರ್ಸನ್. ಒಂದು ಸ್ತರದ ಮತ್ತೊಂದು ಸ್ತರಕ್ಕೆ ಏನಾಗಿರುತ್ತೆ ಅಂತಂದರೆ, ಅದು ಮೇಲಿಂದ ಕೆಳಗಿರೋವರೆಗೂ ಅಧಿಕಾರಶಾಹಿ ಅಂತ ಇರುತ್ತೆ. ಇಟ್ ಆಲ್ಸೋ ವರ್ಕ್ಸ್ ಆನ್
ಚೈನ್ ಆಫ್ ಕಮಾಂಡ್. ಅಂದರೆ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ರವಾನೆ ಆಗೋ ಕೂಡ ಅದೇನಾಗುತ್ತೆ ಅಂತಂದರೆ ಅಫಿಷಿಯಲ್ ಮಾಹಿತಿಗಳು ಮಾತ್ರ ರವಾನೆ ಆಗ್ತಾ ಇರುತ್ತೆ. ಇದು ಈ ಒಂದು ಸಂವಹನದ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರವಾಗಿದೆ. ಇದು ಔಪಚಾರಿಕತೆಯ ನಿಯಮಗಳು ಕಾರ್ಯವಿಧಾನಗಳೊಂದಿಗೆ ಸಂಪರ್ಕ ಹೊಂದಿದೆ. ಇಟ್ ಈಸ್ ಲಿಂಕ್ ಟು ಫಾರ್ಮ್ಯಾಲಿಟೀಸ್, ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್. ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಬೈ ದ ವರ್ಚ್ಯೂ ಆಫ್ ಒನ್ಸ್ ಸ್ಟೇಟಸ್ ಆ್ಯಂಡ್ ಪ್ಲೇಸ್ಮೆಂಟ್ ಇನ್ ದ ಆರ್ಗನೈಸೇಷನ್. ಒಂದು ಸಂಘಟನೆಯಲ್ಲಿ, ಒಂದು ಔಪಚಾರಿಕ ಸಂಘಟನೆಯಲ್ಲಿ ಒಬ್ಬನ ಒಂದು ಅಂತಸ್ತು, ಒಬ್ಬನ ಒಂದು ಸ್ಥಾನಮಾನ ಆ ಒಂದು ಸಂಘಟನೆಯ ಒಂದು ಸ್ಥಿತಿಗತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಒಬ್ಬರ ಸ್ಥಿತಿ ಮತ್ತು ಸಂಘಟನೆಯಲ್ಲಿ ಅದು ನಿಯೋಜನೆಯಿಂದ ಇದು ಮಾತ್ರ ಏನಾಗುತ್ತೆ ಅಂದರೆ ಹರಡೋದಕ್ಕೆ ಅದು ಪ್ರಾರಂಭವಾಗುತ್ತದೆ. ಇದು ಹರಡಿದಾಗ ಏನಾಗುತ್ತೆ ಅಂತಂದರೆ ಒಬ್ಬರು ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡಬೇಕು, ಇಲ್ಲಿ ಕಾರ್ಯಭಾರಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಯಾವ ರೀತಿ ಡಿವೈಡ್ ಮಾಡಲಾಗಿರುತ್ತದೆ ಅಂತಂದರೆ ವಿಭಜನೆಗೊಂಡಿರುತ್ತದೆ, ಶ್ರಮ ವಿಭಜನೆಗೊಂಡಿರುತ್ತದೆ. ಒಬ್ಬೊಬ್ಬರು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಮಾಡಬೇಕಾಗತ್ತೆ, ಆ ಜವಾಬ್ದಾರಿ ನಿರ್ವಹಿಸಿದಲ್ಲಿ ಬರ್ತಕ್ಕಂಥ ತೊಡಕುಗಳನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು, ಮತ್ತು ಈ ಒಂದು ಔಪಚಾರಿಕವಾಗಿರ್ತಕ್ಕಂಥ ಒಂದು ಕಮ್ಯುನಿಕೇಷನ್, ಸಂವಹನ ಅಂತಕ್ಕಂಥದ್ದು, ಈ ಔಪಚಾರಿಕ ಸಂವಹನ ಅನ್ನೋದು ಪ್ರಮುಖವಾಗಿ ಆ ಒಂದು ಸಂಘಟನೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಮಾತ್ರ ಇಲ್ಲಿ ಸೀಮಿತವಾಗಿರುತ್ತದೆ ಹೊರತು ಆ ಸಂಘಟನೆಯಿಂದ ಹೊರಗಡೆಗೆ ಬೇಕಾಗಿರ್ತಕ್ಕಂಥ ಅನೌಪಚಾರಿಕ ವಿಚಾರಗಳಿಗೆ ಇಲ್ಲಿ ಜಾಗ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಎನಿ ಅಫಿಷಿಯಲ್ strategy or any official communication can be termed as formal communication. And at the same time we can see that there is another type of communication, that is informal communication. ಅಂದರೆ ಔಪಚಾರಿಕ ಸಂವಹನ ಎಷ್ಟು ಪ್ರಾಮುಖ್ಯತೆ ಇದೆಯೋ ಈ ಸಮಾಜದಲ್ಲಿ, ಅನೌಪಚಾರಿಕ ಒಂದು ಸಂವಹನಕ್ಕೂ ಸಹ ಅಷ್ಟೇ ರೀತಿಯಾದಂತಹ ಒಂದು ಇಂಪಾರ್ಟೆನ್ಸ್ ಇದೆ, ಪ್ರಾಮುಖ್ಯತೆ ಇದೆ. ಯಾಕೆ ಅಂತಂದರೆ ಪ್ರತಿಯೊಂದು ಸಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲೂ ನೋಡೋದಕ್ಕಾಗೋದಿಲ್ಲ. ಹಲವಾರು ನಮಗೆ ಸ್ನೇಹ ಬೇಕಾಗಿರುತ್ತೆ, ನಮಗೆ ಒಡನಾಟ ಬೇಕಾಗಿರುತ್ತೆ, ನಮಗೆ ಒಂದು ನೆರೆಹೊರೆ ಬೇಕಾಗಿರುತ್ತದೆ, ನಮಗೆ ಒಂದು ಏನು ಹೇಳ್ತೀನಲ್ವ, ಈ ಸಾಮಾಜಿಕವಾಗಿ ನಮಗೆ ಬಹಳ ಇನ್ಫಾರ್ಮಲ್ ಆಗಿ ಅನೌಪಚಾರಿಕವಾಗಿರ್ತಕ್ಕಂಥ ಗೆಳೆಯರ ಬಳಗ ಬೇಕಾಗಿರುತ್ತೆ, ಕುಟುಂಬ ಬೇಕಾಗಿರುತ್ತೆ. ಇವೆಲ್ಲವೂ ಕೂಡ ಇವ್ರ ಮಧ್ಯೆ ನಡೆಯತಕ್ಕಂಥ ಎಲ್ಲ ಸಂವಹನವನ್ನು ನಾವೇನಂತ ಕರಿತೀವಿ, ಅನೌಪಚಾರಿಕ ಸಂವಹನ ಅಂತ ಕರಿತೀವಿ. ಆದರೆ ಇಲ್ಲಿ ಮತ್ತೊಂದು ವಿಶೇಷ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಎಲ್ಲ ಅನೌಪಚಾರಿಕ ಅಥವಾ ಅತಿ ಹೆಚ್ಚು ಅನೌಪಚಾರಿಕ ಸಂವಹನಗಳು ಔಪಚಾರಿಕ ಸಂವಹನದ ಒಂದು ಭಾಗವಾಗಿರುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಿ ಹಿಯರ್, ದ ಇನ್ಫಾರ್ಮಲ್ ಆರ್ಗನೈಸೇಷನ್ ಈಸ್ ಎ ಪಾರ್ಟ್ ಆಫ್ ಫಾರ್ಮಲ್ ಆರ್ಗನೈಸೇಷನ್. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಆಲ್ ದ legal matters cannot guide the person in his daily social life. And apart from formal things, he has lot of informal things, that chatting with the friends, he need a companionship, he need a entertainment, he needs a family, he needs his own informal group such as a peer group, and all these discussions within these particular groups happens is considered as the informal communication, where it is not bounded by any rules. Most of the time it is bounded by love and affection and comradeship or companionship of the friendship, in the friendship, that's it. So here it has been predominantly dominated by language sentiment, the caste sentiment, and the nativity, and that the persons belonging to the particular territorial aspect, friendship, and at the same time enmity may also be considered as an informal kind of communication here. So informal communication many times may work more effectively than the formal communication. ಎಷ್ಟೋ ಸಾರಿ ಅನೌಪಚಾರಿಕ ಸಂವಹನವು ಔಪಚಾರಿಕ ಸಂವಹನಕ್ಕಿಂತ ಹೆಚ್ಚಾಗಿ ಅದು ಕೆಲಸ ಮಾಡೋದಕ್ಕೆ ಅದು ಇಲ್ಲಿ ಅನುಕೂಲಕರವಾಗಿರುತ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಅನೌಪಚಾರಿಕ ಸಂವಹನ ಇದರಿಂದ ನಾವೇನು ಹೇಳ್ಬೋದು ಅಂತಂದರೆ, ಇಟ್ ಈಸ್ ವೆರಿ ವೆರಿ ಎಫೆಕ್ಟಿವ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಅಂದರೆ ಅನೌಪಚಾರಿಕ ಸಂವಹನವು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಸ್ವರೂಪದಾಗಿರುತ್ತದೆ. ಇದು ಗಣನೀಯ ವೇಗದಲ್ಲೂ ಕೂಡ ಹರಡುತ್ತದೆ. ಇಟ್ ಟ್ರಾನ್ಸ್ಮಿಟ್ಸ್ ವೆರಿ ಫಾಸ್ಟ್ಲಿ, ಕ್ವಿಕ್ಲಿ ಆ್ಯಂಡ್ ಸ್ವಿಫ್ಟ್ಲಿ ಅಮಾಂಗ್ ದ ಪೀಪಲ್, ಬಿಕಾಸ್ ದೇರ್ ಈಸ್ no lot of rules and regulations. It will be in a simple language and lucid language, so the people can understand, and it can be transmitted very quickly in the society also. And communications, you can see here, it can be two-folded. ಅಂದರೆ
ಎರಡು ಹಂತದ ಅಥವಾ ಎರಡು ರೀತಿಯಾಗಿರ್ತಕ್ಕಂತಹ ಒಂದು ಸಂವಹನದ ಪ್ರಕಾರಗಳನ್ನು ನಾವಿಲ್ಲಿ ನೋಡ್ಬೋದು. ಒಂದು ಮೌಖಿಕ, ಮತ್ತೊಂದು ಲಿಖಿತ. There are two folded communication, that is verbal and written communication. First, let us see the verbal communication, related to the verbal communication or oral communication. ಇದನ್ನು ನಾವು ಮೌಖಿಕ ಸಂವಹನ ಅಂತ ಸಹ ಕರಿಬಹುದು. ಸೊ ಮೌಖಿಕ ಸಂವಹನ ಅಂತಂದರೆ ಇದು ಅತ್ಯಂತ ಸಾಮಾನ್ಯವಾಗಿರ್ತಕ್ಕಂಥ ಸಂವಹನ. ಇಟ್ ಈಸ್ ವೆರಿ ಕಾಮನ್ ಫಾರ್ಮ್ ಆಫ್ ಕಮ್ಯುನಿಕೇಷನ್, ಆ್ಯಂಡ್ ಇನ್ ದ ಪ್ರೋಸೆಸ್ ಆಫ್ ಸೋಷಲೈಸೇಷನ್ we learn how to speak, and we identify the language, we identify the accent, we identify the slangs of that particular language, how to do the usage of that particular language, and by trying on the trial and error basis we inculcate the language into our personality slowly and steadily, and that way of learning the language becomes a continuous process, because socialization itself is a continuous process. Here in this communication we keep on improving, we keep on upgrading our communication skills day to day and year by year, and by upgrading the skills in communication and by inculcating the new words and new dialects also comes to the help of the people here. ಅಂದರೆ ಇಲ್ಲಿ ಸಂವಹನ ಅನ್ನೋದು ಮೌಖಿಕ ಮತ್ತು ಲಿಖಿತ ಅಂತ ನಾವು ಹೇಳಿದ್ದೀವಿ. ಮೌಖಿಕ ಸಂವಹನದಲ್ಲಿ ಇದು ಅತ್ಯಂತ ಹಳೆಯದಾದಂತಹ ಮತ್ತು ಬಹಳ ವ್ಯಾಪಕವಾಗಿ ಇರತಕ್ಕಂತಹ ಒಂದು ಸಂವಹನವಾಗಿದೆ. ಇಲ್ಲಿ ಈ ಸಂವಹನ ಅನೇಕ ಜನರನ್ನು ತನ್ನತ್ತ ಸೆಳೆದುಕೊಳ್ಳುತ್ತೆ. ಹಾಗೆಯೇ ಈ ಸಂವಹನವನ್ನು ಮಾಡುವುದು ಅತ್ಯಂತ ಕಷ್ಟಕರವಾದ ಕೆಲಸವೇನಲ್ಲ. ಯಾಕೆ ಅಂತಂದರೆ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಮಾನವನಿಗೆ ಮನೆಯಲ್ಲಿ ಅಂದರೆ ಕುಟುಂಬದಲ್ಲಿಯೇ ಏನಾಗುತ್ತೆ ಅಂತಂದರೆ ಅವನಿಗೆ ಮೊದಲಿಗೆ ಮಾತನಾಡೋದಕ್ಕೆ ಅವನು ಕಲಿತಾನೆ. ಆ ಮಾತನಾಡಲು ಕಲಿತಾಗ ಅವನು ಏನು ಮಾಡ್ತಾನೆ ಅಂತಂದರೆ ಅವನು ಮೌಖಿಕ ಸಂವಹನದ ಮುಖಾಂತರವೇ ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಅನೇಕ ತಪ್ಪುಗಳನ್ನು ಮಾತಾಡಿ ಭಾಷೆಗಳನ್ನು ಸರಿಯಾಗಿ ಬಳಸ್ದಿರ ಮತ್ತು ಭಾಷಾ ಶುದ್ಧತೆ ಇಲ್ದಿರ ತೊದಲು ನುಡಿಗಳಿಂದ ಅವನು ಮೊದಲುಗೊಂಡು ನಂತರ ಭಾಷೆಯಲ್ಲಿ ಪ್ರಬುದ್ಧತೆಯನ್ನು ಸಾಧಿಸುತ್ತಾ ಅವನೇನು ಮಾಡ್ತಾನೆ ಅಂತಂದರೆ ಅವನು ಮೌಖಿಕ ಸಂವಹನವನ್ನು ಉನ್ನತೀಕರಣಗೊಳಿಸ್ಕೊಂಡು ಅವನ ಒಂದು ಟ್ಯಾಲೆಂಟ್ನ ಒಂದು ಭಾಗವಾಗಿ ಮಾಡ್ಕೊತಾನೆ. ಅವನ ಬುದ್ಧಿಶಕ್ತಿಯ ಒಂದು ಭಾಗವನ್ನಾಗಿ ಮಾಡಿಕೊಂಡು ಅವನು ಭಾಷೆಯ ಬಳಕೆಯನ್ನು ಇನ್ನು ಉನ್ನತ ಸ್ಥಾನಕ್ಕೆ ವರ್ಷದಿಂದ ವರ್ಷಕ್ಕೆ ಅದನ್ನು ತಗೊಂಡು ಹೋಗ್ತಾ ಇರ್ತಾನೆ. ಸೊ ಹಾಗಾಗಿ ಇಲ್ಲಿ ಸಂವಹನ ಅಂತಕ್ಕಂಥದ್ದನ್ನು ಎರಡು ಭಾಗಗಳಾಗಿ ನಾವಿಲ್ಲಿ ನೋಡಿದ್ದೀವಿ. ಇಲ್ಲಿ ಫೋನ್, ಟೆಲಿವಿಷನ್, ರೇಡಿಯೋ, ಸಂದರ್ಶನ, ಸಭೆ ಮುಂತಾದ ಸಂವಹನ ಸಾಧನಗಳ ಸಹಾಯದಿಂದ ಇದು ನೇರ, ಮುಖಾಮುಖಿ ಅಥವಾ ಪರೋಕ್ಷವಾಗಿರಬಹುದು. ಪರೋಕ್ಷ ಅಂತಂದರೆ ಇಂಡೈರೆಕ್ಟ್. ಇಲ್ಲಿ ಮುಖಾಮುಖಿಯಾಗಿರಬೇಕಾದ ಅವಶ್ಯಕತೆ ಏನಿಲ್ಲ. ಸೊ ಹಾಗಾಗಿ ಟುಡೇ ವಿ ಆರ್ ಯೂಸಿಂಗ್ ಲಾಟ್ ಆಫ್ communication media, what I am doing now and what I am giving you, the video classes, the Zoom classes, the online classes, and all these things are what you called as an indirect communication, but it is also a very effective communication, students, that we have to remember, because through indirect communication also we can reach a vast number of peoples due to the intervention of digital media today. And thanks to the digital media technology, that it had made many people to come under its umbrella, and making the people to have enlightenment of the knowledge as such. And ಅದಾದ ನಂತರ ನಾವು ಇಲ್ಲಿ ನೋಡಬೇಕಾಗಿರೋದು ಮುಂದುವರೆದ ಭಾಗದಲ್ಲಿ ಅಂದರೆ ಓರಲ್ ಕಮ್ಯುನಿಕೇಷನ್ ಈಸ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಆಫ್ ಟೀಚರ್ಸ್, ಲಾಯರ್ಸ್, ಪೊಲಿಟಿಷಿಯನ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಬಿಸ್ನೆಸ್ ಎಕ್ಸಿಕ್ಯೂಟಿವ್ಸ್ ಇನ್ ಪರ್ಟಿಕ್ಯುಲರ್. ಸೊ ಹಾಗಾಗಿ ಶಿಕ್ಷಕರು, ವಕೀಲರು, ರಾಜಕಾರಣಿಗಳು, ನಿರ್ವಾಹಕರು, ವ್ಯಾಪಾರ ಕಾರ್ಯನಿರ್ವಾಹಕರಿಗೆ ಮೌಖಿಕ ಸಂವಹನ ಅನಿವಾರ್ಯವಾಗಿದೆ. ಅಂದರೆ ಇಲ್ಲಿ ಹೇಳಿರೋಷ್ಟೇ ಅಲ್ಲ, ನನ್ನನ್ನು ಕೇಳಿದ್ರೆ ಪ್ರತಿಯೊಬ್ಬ ಮಾನವನಿಗೂ ಈ ಒಂದು ಸಂವಹನ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಮೌಖಿಕ ಸಂವಹನ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತದೆ. ಮಾನವ ಸಂಬಂಧಗಳನ್ನು ಗಟ್ಟಿಗೊಳಿಸೋದ್ರಲ್ಲಿ, ಮಾನವ ಸಂಬಂಧಗಳನ್ನು ಮುರಿದು ಹಾಕುವಲ್ಲೂ ಕೂಡ ಈ ಮೌಖಿಕ ಸಂವಹನ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಈ ಮೌಖಿಕ ಸಂವಹನವನ್ನು ನಾವು ಆದಷ್ಟು ಪ್ರಭಾವಶಾಲಿಯಾಗಿ, ಆದಷ್ಟು ಮನೋಜ್ಞವಾಗಿ ಇದನ್ನು ನಾವೇನು ಮಾಡಬೇಕು ಅಂತಂದರೆ ನಾವು ಬಳಕೆ ಮಾಡಬೇಕಾಗುತ್ತೆ. ನಮ್ಮ ಎದುರುಗಡೆ ನಿಂತಿರ್ತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ಮೌಖಿಕ ಸಂವಹನದಿಂದ ಸೆಳೀತಕ್ಕಂತಹ ಒಂದು ಅಬಿಲಿಟಿಯನ್ನು ಬೆಳೆಸ್ಕೊಳ್ಬೇಕಾಗುತ್ತದೆ. ಮೌಖಿಕ ಸಂವಹನ ಅಂತಕ್ಕಂಥದ್ದು ಇವತ್ತಿನ ದಿವಸ ತುಂಬ ಇಂಪಾರ್ಟೆಂಟ್ ಆಗಿದೆ. ಮೌಖಿಕ ಸಂವಹನದಿಂದ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಂಸ್ಥೆಗಳನ್ನು ಕೂಡ ನಾವು ಕಟ್ಟೋದಕ್ಕೆ, ಬೆಳೆಸೋದಕ್ಕೆ ಮತ್ತು ಜ್ಞಾನಾರ್ಜನೆಯನ್ನು ಮಾಡೋದಕ್ಕೆ ಬಹಳ ಸಹಾಯ ಮಾಡುತ್ತದೆ ಅಂತ ಹೇಳಬಹುದು. ಹಾಗೆಯೇ ಲಿಖಿತ ಸಂವಹನದ ಬಗ್ಗೆ ನಾವು ಮಾತಾಡಬೇಕಾದ್ರೆ
ಲಿಖಿತ ಸಂವಹನ ಇಲ್ಲಿ ಒಂದು ಇಲ್ಲಿ ವಿಚಾರ, ಬಹಳ ಇಂಪಾರ್ಟೆಂಟ್ ವಿಚಾರ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂತಂದರೆ, ಇದು ಈ ಒಂದು ಲಿಖಿತ ಸಂವಹನ ಮಾಡೋದಕ್ಕೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಕಳಿಸುವವರು ಮತ್ತು ಸ್ವೀಕರಿಸುವವರು ಇಬ್ಬರು ಕೂಡ ಸಾಕ್ಷರರಾಗಿರಬೇಕು. ದೇ ಬೋತ್ ಶುಡ್ ಬಿ ಲಿಟ್ರೇಟ್ಸ್. ಸಾಕ್ಷರರಾಗಿದ್ದರೆ ಮಾತ್ರ, ಅಕ್ಷರ ಜ್ಞಾನ ಇದ್ದರೆ ಮಾತ್ರ ಇದನ್ನು ನಾವು ಮಾಡೋದಕ್ಕೆ ಆಗುತ್ತೆ. ಸೊ ಹಾಗಾಗಿ ಪದಗಳು ಪರಸ್ಪರ ಸಂಪರ್ಕದಲ್ಲಿರುತ್ತವೆ ಮತ್ತು ಇತರರೊಂದಿಗೆ ಸಾಮಾನ್ಯವಾದದ್ದನ್ನು ಮಾತನಾಡುತ್ತದೆ. ದ ವರ್ಡ್ಸ್ ವಿಲ್ ಗೆಟ್ ಇನ್ ಟಚ್ ವಿತ್ ಈಚ್ ಅದರ್ ಆ್ಯಂಡ್ ಸ್ಪೀಕ್ ಸಮಥಿಂಗ್ ಇನ್ ಕಾಮನ್ ವಿತ್ ಅದರ್ಸ್ ಟು. ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಲಿಖಿತ ಸಂವಹನದಲ್ಲಿ ಮಾಹಿತಿಯನ್ನು ಸೂಚಿಸೋದಕ್ಕೆ, ಹಂಚಿಕೊಳ್ಳೋದಕ್ಕೆ, ಅರ್ಥ ಮಾಡಿಕೊಳ್ಳಲು, ಪ್ರಸಾರ ಮಾಡಲು, ವಿಮರ್ಶೆ ಮಾಡಲು ಮತ್ತು ಸಂಗ್ರಹಿಸಲು ಇದನ್ನು ಬಳಸ್ಬೋದು. ದಿಸ್ ರಿಟರ್ನ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಯೂಸ್ ಟು ಇನ್ಸ್ಟ್ರಕ್ಟ್, ಶೇರ್, ಅಂಡರ್ಸ್ಟ್ಯಾಂಡ್, ಡಿಸೆಮಿನೇಟ್, ರಿವ್ಯೂ ಆ್ಯಂಡ್ ಸ್ಟೋರ್ ದ ಇನ್ಫಾರ್ಮೇಷನ್ ಆಲ್ಸೋ. All these things are very important part of today's literary world, because the people do speak with many people through the documents, through the articles, through the writings, and this is an important vehicle. The written communication is an important vehicle to convey the messages to the various people, even though if they are not known to us. So it includes notice, agreements, articles, contracts, ಅಪಾಯಿಂಟ್ಮೆಂಟ್ಸ್, ಬುಕ್ಸ್, ಮ್ಯಾಗಝಿನ್ಸ್ ಎಟ್ಸೆಟ್ರಾ. ಇದು ಸೂಚನೆ, ಒಪ್ಪಂದಗಳು, ಲೇಖನಗಳು, ನೇಮಕಾತಿಗಳು, ಪುಸ್ತಕಗಳು, ಪತ್ರಿಕೆಗಳು, ಪಾಂಪ್ಲೆಟ್ಗಳಿರ್ಬೋದು, ಕೈ ಬರಹಗಳಿರ್ಬೋದು, ಇವುಗಳೆಲ್ಲವೂ ಮುಖಾಂತರ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತದೆ. ಇದರ ಒಂದು ಮುಖ್ಯವಾಗಿರ್ತಕ್ಕಂಥ ಅಡ್ವಾಂಟೇಜ್ ಏನು ಅಂತಂದರೆ, ನಮಗೆ ಪರಿಚಯವಿಲ್ಲದವರನ್ನು ಕೂಡ ನಾವು ತಲುಪಬಹುದಾಗಿದೆ ಈ ಒಂದು ಲಿಖಿತ ಸಂವಹನದ ಮೂಲಕ. ಸೊ ನಾವಿವತ್ತು ದಿನಪತ್ರಿಕೆಗಳನ್ನು ನೋಡ್ತಾ ಇದ್ದೀವಿ, ಬೇರೆ ಬೇರೆ ರೀತಿಯಾದಂತಹ ಉತ್ತಮವಾಗಿರ್ತಕ್ಕಂಥ ಗ್ರಂಥಗಳನ್ನು ನೋಡ್ತಾ ಇದ್ದೀವಿ, ಕೃತಿಗಳನ್ನು ನೋಡ್ತಾ ಇದ್ದೀವಿ. ಇದು ಅನೇಕ ಜನರನ್ನು ತಲುಪ್ತಾ ಇದೆ. ಬಟ್ ಇಲ್ಲಿ ಒಂದು ರೂಲ್ಸ್ ಏನು ಅಂತಂದರೆ, ಇದು ಬಹಳ ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂತಂದರೆ, ಇಲ್ಲಿ ಅಕ್ಷರ ಜ್ಞಾನ ಇದ್ದವರಿಗೆ ಮಾತ್ರ ಇಲ್ಲಿ ಹೆಚ್ಚಿನ ಒಂದು ಅನುಕೂಲ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಕೊನೆಯದಾಗಿ ಈ ಒಂದು ಚಾಪ್ಟರ್ನ ಕೊನೆಯ ಭಾಗವಾಗಿ ನಾವೀಗ ನೋಡಿ, ಇಲ್ಲಿ ಬಹು ವಸ್ತುನಿಷ್ಠ ಪ್ರಶ್ನೆಗಳಿಗೆ ಬರ್ತಾ ಇದ್ದೀವಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಂತ. ಅದರಲ್ಲಿ ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ರಿಲೇಟೆಡ್ ಟು, ಔಪಚಾರಿಕ ಸಂಬಂಧವು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಆನ್ಸರ್ ಅಲ್ಲೇ ಕಾಣ್ತಾ ಇದೆ ನಿಮಗೆ. ನಿಯಮಗಳು, ಶಬ್ದ, ಔಪಚಾರಿಕತೆ ಅಂತಂದರೆ ಇಲ್ಲಿ ಔಪಚಾರಿಕತೆ ಅಂತಲೇ ಇಲ್ಲಿ ಆನ್ಸರ್ ಹೇಳಬೇಕಾಗುತ್ತೆ. ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ರಿಲೇಟೆಡ್ ಟು ಫಾರ್ಮ್ಯಾಲಿಟಿ. ಸೊ ಎವ್ರಿಥಿಂಗ್ ಈಸ್ ಅಫಿಷಿಯಲ್, ದೆರ್ ಈಸ್ ನಥಿಂಗ್ ಕಾಲ್ಡ್ ಆಸ್ ಎನ್ ಅನ್ಅಫಿಷಿಯಲ್. ಸೊ informal communication happens in which of the following things? There are 4 points. ಅನೌಪಚಾರಿಕ ಸಂವಹನವು ಈ ಕೆಳಕಂಡ ಯಾವ ಅಂಶದಲ್ಲಿ ನಡೆಯುತ್ತದೆ? ಕಚೇರಿ ಗುಂಪಿನಲ್ಲಿ, ಸ್ನೇಹಿತರ ಗುಂಪಿನಲ್ಲಿ, ಆಡಳಿತ, ಆಸ್ಪತ್ರೆ. ಈಗಾಗಲೇ ನಿಮ್ಗೆ ಆನ್ಸರ್ ಗೊತ್ತಾಗಿರುತ್ತೆ, ಭಾಳ ಸುಲಭ. ಇದೇನು ಹೇಳುತ್ತೆ ಅಂತಂದರೆ, ಇಲ್ಲಿ ಸ್ನೇಹಿತರ ಒಂದು ಗುಂಪಿನಲ್ಲಿ ಅಂತ ಹೇಳುತ್ತೆ. ಸೊ ಇದು 2 ಪ್ರಶ್ನೆಗಳಾದರೆ, ನೆಕ್ಸ್ಟು ಪ್ರಶ್ನೆ ಇಲ್ಲಿ ನೀವು ನೋಡಿ, ಇನ್ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಬೇಸ್ಡ್ ಆನ್ ಅಂತಂದರೆ, ಅನೌಪಚಾರಿಕ ಸಂವಹನ ಈ ಕೆಳಗಿನ ಯಾವ ಆಧಾರದ ಮೇಲೆ ರೂಪುಗೊಳ್ಳುತ್ತದೆ? ಫ್ರೆಂಡ್ಶಿಪ್, ಲ್ಯಾಂಗ್ವೇಜ್, ರೀಜಿಯನ್, ಆಲ್ ದ ಅಬೋವ್. ಸ್ನೇಹ, ಭಾಷೆ, ಪ್ರಾದೇಶಿಕತೆ. ನೀವು ಆನ್ಸರ್ ಈಗಾಗಲೇ ಕಾಣಿಸಿರುತ್ತೆ ನಿಮಗೆ. ಸೊ ಇಲ್ಲಿ ಡಿ ಆನ್ಸರ್, ಆಲ್ ದ ಅಬೋವ್ ಅಂತ ನೀವು ಗುರುತು ಮಾಡಬೇಕಾಗತ್ತೆ. ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಲಿಂಕ್ ಟು, ಔಪಚಾರಿಕ ಸಂವಹನವು ಈ ಕೆಳಗಿನ ಯಾವುದರೊಂದಿಗೆ ಸಂಪರ್ಕ ಹೊಂದಿರುತ್ತದೆ ಅಂತಂತಂದರೆ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ, ಎ ಆ್ಯಂಡ್ ಬಿ ಅಂತಲೇ ಹೇಳ್ಬೋದು. ಕರೆಕ್ಟ್, ಎ ಆ್ಯಂಡ್ ಬಿ ಅಂತಂದರೆ 2 ಕೂಡ ಆಗುತ್ತೆ. ಫಾರ್ಮಾಲಿಟೀಸ್, ಔಪಚಾರಿಕತೆಯೂ ಆಗುತ್ತೆ, ನಿಯಮಗಳು ಸಹ ಆಗುತ್ತೆ ಇಲ್ಲಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಮೂಲ ನೋಡಿ, ಇಲ್ಲಿ ಗ್ರಂಥಋಣದ ಬಗ್ಗೆ ಒಂದು ಕೊಟ್ಟಿದ್ದೀವಿ. ಇಲ್ಲಿ ಈ ಸೋಷಿಯಲಾಜಿಕಲ್ ಪರ್ಸ್ಪೆಕ್ಟಿವ್ ಆಫ್ C.W. ಮಿಲ್ಸ್, ರ್ಯಾಂಡಮ್ ಹೌಸ್ ಪಬ್ಲಿಕೇಶನ್, ನ್ಯೂ ಡೆಲ್ಲಿ. ಮೀಡಿಯಾ ಆಫ್ ಮಾಸ್ ಕಮ್ಯುನಿಕೇಷನ್, ಜಾನ್ ವಿವಿಯನ್, ಪಿಯರ್ಸನ್ ಕಾಲೇಜ್ ಪಬ್ಲಿಕೇಶನ್, 2012 ಎಡಿಷನ್ ಅಂತಂದರೆ ಆವೃತ್ತಿ ಅಂತ ಹೇಳ್ಬೋದು. ಇದಿಷ್ಟೇ ಅಲ್ಲ, ಇದೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಾದರೂ ಸಹ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ನೀವು ಅನೇಕ ರೀತಿಯಾದಂತಹ ಆನ್ಲೈನ್ನಲ್ಲಿ ಶೋಧಗಂಗೆಗೆ ಹೋಗ್ಬೋದು. ಮತ್ತು ಇವತ್ತು ಸರ್ಕಾರಿ ಗ್ರಂಥಾಲಯ, ಸೆಂಟ್ರಲ್ ಲೈಬ್ರರಿ ಏನಿದೆ ಬ್ಯಾಂಗ್ಳೂರಿನಲ್ಲಿ, ಅದನ್ನು ಡಿಜಿಟಲ್ ಮಾಡಿದ್ದಾರೆ. ನಿಮ್ಮ ಮೊಬೈಲ್ಗಳಲ್ಲೇ ನೀವು ಸರ್ಕಾರಿ ಗ್ರಂಥಾಲಯ ಅಂತಲೇ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪುಸ್ತಕಗಳು, ಮಾಹಿತಿ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಇದನ್ನೆಲ್ಲ ನೋಡಿ ಸಹ ನೀವು ಅಲ್ಲಿ ಕಲ್ತ್ಕೊಳ್ಬಹುದು. ಸೊ ಇದಿಷ್ಟು ಇವತ್ತಿನ ಒಂದು ಸೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿಗೆ ನಾನು ಈ 4ನೇ ಅವಧಿಯ ಒಂದು ಉಪನ್ಯಾಸವನ್ನು ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ತರಗತಿಗಳಲ್ಲಿ ಮತ್ತೆ ನಾವು ಭೇಟಿಯಾಗೋಣ.